ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. PM ಕಿಸಾನ್ ಯೋಜನೆ ಸೇರಿದಂತೆ ಎಲ್ಲ ಯೋಜನೆಗಳ ಸೌಲಭ್ಯ ಪಡೆಯುವ ರೈತ ಬಾಂಧವರಿಗೆ ಸೆಂಟ್ರಲ್ ಫಾರ್ಮರ್ ID ಏನು ಇದೆಯಲ್ಲ, ಸೊ ಅದಕ್ಕೆ ಕೆಲವು ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗಿದೆ. ಅದು ಕಡ್ಡಾಯ ಕೂಡ ಆಗಿದೆ. ಏನೆಲ್ಲ ಅಪ್ಡೇಟ್ ಮಾಡ್ಕೊಳ್ಬೇಕಪ್ಪ ಅಂದರೆ, ನಿಮ್ಮ ರೈತರ KYCಯನ್ನು ಕಡ್ಡಾಯವಾಗಿ ಮಾಡಬೇಕಾಗಿದೆ ಫಾರ್ಮರ್ ಐಡಿಯಲ್ಲಿ. ಹಾಗೆ ಮೊಬೈಲ್ ಸಂಖ್ಯೆಯನ್ನು ಬೇಕಾದರೆ ನೀವೇನು ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಮಾಡ್ಬೋದು. ಹಾಗೆ ರೈತರಿಂದ ಏನಾದರೂ ಸಹಮತಿ ಪತ್ರ ಅಂತ ಇರುತ್ತೆ, ಸೊ ಅದನ್ನು ಕೂಡ ನೀವು ಅಪ್ರೂವಲ್ ಮಾಡಬೇಕಾಗುತ್ತೆ. ಹಾಗೆ ಭೂ ಘೋಷಣೆ ಅಂದರೆ ಎಲ್ಲಾ ಜಮೀನುಗಳ FID ಯೊಂದಿಗೆ ಜೋಡಿಸುವುದು ಕೂಡ ಮಾಡಬೇಕಾಗತ್ತೆ. ಸೊ ಇಷ್ಟನ್ನ ನೀವು ಕಡ್ಡಾಯವಾಗಿ ಈಗ ಮಾಡಬೇಕಾಗುತ್ತೆ. ಸರ್ಕಾರದ ಈ ಮುಂದಿನ ಎಲ್ಲಾ ಯೋಜನೆ ಲಾಭ ಪಡಿಬೇಕು ಅಂತಂದ್ರೆ ಈ ರೈತರ ಏನು ತಮ್ಮ FID ಏನಿದೆ, ಸೊ ಅದಕ್ಕೆ ನಾನು ಈಗ ಹೇಳಿರ್ತಕ್ಕಂಥ 4 ಅಪ್ಡೇಟ್ಗಳನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿದೆ. ಸೊ ಹಾಗಾಗಿ ಈ ಅಪ್ಡೇಟನ್ನು KYC ಆಗಿರ್ಬೋದು, ಹಾಗೆ ಮೊಬೈಲ್ ಸಂಖ್ಯೆ ಏನಾದರೂ ಚೇಂಜ್ ಮಾಡೋದಿದ್ರೆ ಅಥವಾ ಸೇರಿಸೋದಿದ್ರೆ ಯಾವ ರೀತಿ ಮಾಡೋದು, ಹಾಗೆ ರೈತರ ಒಪ್ಪಿಗೆ ಪತ್ರ ಏನು ಕನ್ಸಲ್ಟೆಂಟ್ ಏನಿರುತ್ತೋ ಅದನ್ನು ಅಪ್ರೂವ್ ಮಾಡೋದು ಹೇಗೆ, ಹಾಗೆ ಲ್ಯಾಂಡ್ ಡಿಕ್ಲರೇಷನ್ಸ್ ಅನ್ನು ಮಾಡಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಸೊ ಇದನ್ನೆಲ್ಲ ಅಪ್ಡೇಟ್ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ, ಯಾಕೆಂದ್ರೆ ಪ್ರತಿಯೊಂದಕ್ಕೂ OTP ಕೂಡ ಬರುತ್ತೆ. ಹಾಗೆ ಉತ್ತಾರೆ ಏನು ಪಹಣಿ ಇರುತ್ತೆ RTC, ಸೊ ಅದು ಕೂಡ ಬೇಕಾಗುತ್ತೆ. ಸೊ ಇಷ್ಟು ಬೇಕಾಗುವ ದಾಖಲೆಗಳಾಗಿದೆ. ಸೊ ಮೊದಲಿಗೆ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೀವು ಈ ವೆಬ್ಸೈಟ್ಗೆ ಬಂದ ನಂತರ ಮೊದಲನೇದಾಗಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆದ ನಂತರ ಈ ರೀತಿಯಾಗಿ ಪೇಜ್ ಕಾಣುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಮ್ಯಾಂಡೇಟರಿ ಅಪ್ಡೇಟ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಮೊಬೈಲ್ ನಂಬರ್, KYC, ಫಾರ್ಮರ್ ಕನ್ಸೆಂಟ್, ಹಾಗೆ ಲ್ಯಾಂಡ್ ಡಿಕ್ಲರೇಷನ್ಸ್ ಅಂತ 4 ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಮೊದಲು ಮಾಡ್ಕೊಳ್ಬಹುದು. ಸೊ ಮೊದಲಿಗೆ ನೋಡ್ಬೋದು ನಾವು ಫಾರ್ಮರ್ ಕನ್ಸೆಂಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದೀವಿ ಮೊದಲನೇದಾಗಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ, ಅಪ್ಡೇಟ್ ಫಾರ್ಮರ್ ಕನ್ಸೆಂಟ್ ಅಂತ. ಸೊ ಇಲ್ಲಿ ಫಾರ್ಮರ್ ID ಅಂತ ಆದರೂ ಕಂಟಿನ್ಯೂ ಮಾಡ್ಬೋದು, ಅಥವಾ ನಿಮ್ಮ ಏನು ಆಧಾರ್ ನಂಬರ್ ಇರುತ್ತೆ ಸೊ ಅದ್ರ ಮುಖಾಂತರನೂ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ನಾವಿಲ್ಲಿ ಆಧಾರ್ ನಂಬರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಆಧಾರ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಕೆಳಗಡೆ ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಮ ಆಧಾರ್ಗೆ ಏನು ಫಾರ್ಮರ್ ID ಇರುತ್ತೋ ಸೊ ಆ ಫಾರ್ಮರ್ ಐಡಿನೂ ಬರುತ್ತೆ. ಹಾಗೆ ನಿಮ್ಮ ಹೆಸರು, ಹಾಗೆ ನಿಮ್ಮ ರೈತರ ಸಹಮತಿ ಪತ್ರ ಏನಿರುತ್ತೆ ಕನ್ಸಲ್ಟ್ ಬೈ ಫಾರ್ಮರ್, ಸೊ ಆ ಫಾರ್ಮ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಸೊ ಅದನ್ನ ನೀವು ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೋಡ್ಬೋದು, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಏನ್ ನೋಡ್ಬೋದು, ನಿಮಗೆ ಇಲ್ಲೊಂದು ಚಿಕ್ಕ ಟಿಕ್ ಬಾಕ್ಸ್ ಕೂಡ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಮೇಲೆ ಒಂದು ಪಾಪಪ್ ಕೂಡ ಬರುತ್ತೆ. ಸೊ ಅದಕ್ಕೆ ಓಕೆ ಅಂತಾನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೊಮ್ಮೆ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಗೆಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTP ನ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಸೈನ್ ಫಾರ್ಮರ್ ಕನ್ಸೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಅಲ್ಲಿ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಈ ಸ್ಟೆಪ್ ಈಗ ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಇಲ್ಲಿ ಮ್ಯಾಂಡೇಟರಿ ಅಪ್ಡೇಟ್ ಅನ್ನೋದ್ರ ಮೇಲೆ ಬಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ನಿಮ್ಮ ಫಾರ್ಮರ್ ID ಆದ್ರೂ ಟಿಕ್ ಮಾಡಬಹುದು, ಅಥವಾ ಆಧಾರ್ ನಂಬರ್ ಆದ್ರೂ ಟಿಕ್ ಮಾಡಿ ನೀವು ಕಂಟಿನ್ಯೂ ಮಾಡಬಹುದು. ನಾವು ಮತ್ತೆ ಆಧಾರ್ ನಂಬರ್ ಅನ್ನ ಕ್ಲಿಕ್ ಮಾಡ್ಕೊಳ್ತಾ ಇದೀವಿ. ಮತ್ತೆ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಏನು ಪರ್ಸನಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಬರುತ್ತೆ, ಹಾಗೆ ಮೊಬೈಲ್ ನಂಬರ್ ಮಾಡಿಫಿಕೇಶನ್ಸ್ ಕೂಡ ಬರುತ್ತೆ. ಆಲ್ರೆಡಿ ನಿಮಗೆ ಮೊಬೈಲ್ ನಂಬರ್ ಇಲ್ಲಿ ಅಪ್ಡೇಟ್ ಆಗಿದ್ರೆ ಅದೇ ಇದ್ರೆ, ನಿಮ್ಮ ಮೊಬೈಲ್ ನಂಬರ್ ಏನು ಚೇಂಜ್ ಮಾಡೋಗಿಲ್ಲ ಇದ್ರೆ ನೀವು ಇದನ್ನ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮೊಬೈಲ್ ನಂಬರ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಹೊಸ ಮೊಬೈಲ್ ನಂಬರ್ ಇರುತ್ತೆ ಆ ನಂಬರ್ ಹೊಡೆದು ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಅದಾದ ನಂತರ ಸೆಂಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೀವು ಯಾವ ಮೊಬೈಲ್ ನಂಬರ್ ಟೈಪ್ ಮಾಡಿರ್ತಾರೋ ಸೊ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ OTP ಬಂದಿದೆ ಅಂತ ಒಂದು ಪಾಪಪ್ ಕೂಡ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ OTP ಅನ್ನ ಇಲ್ಲಿ ನೆಕ್ಸ್ಟ್ ಪೇಜ್ ಈ ಪೇಜ್ ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಂಟರ್ ಮಾಡಿ ಅಪ್ರೂವ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಪಾಪಪ್ ಅಲ್ಲಿ ಮತ್ತೆ ಬರುತ್ತೆ, ಅದು ಓಕೆ ಕ್ಲಿಕ್ ಮಾಡಿ. ನೋಡಬಹುದು ಮೊಬೈಲ್ ನಂಬರ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಪಾಪಪ್ ಅಲ್ಲೂ ಕೂಡ ಶೋ ಆಗುತ್ತೆ. ಈ ರೀತಿಯಾಗಿ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೋಡಬಹುದು ನೆಕ್ಸ್ಟ್ ಮತ್ತೆ ನೀವು ಹೋಮ್ ಪೇಜ್ ಗೆ ಬಂದ್ರೆ
ಇಲ್ಲಿ ಮ್ಯಾಂಡೇಟರಿ ಅನ್ನೋ ಒಂದು ಆಪ್ಷನ್ಸ್ ಅಲ್ಲಿ ಮತ್ತೆ KYC ಅನ್ನೋ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ KYC ಅಂತ ಸೆಲೆಕ್ಟ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ KYC ಈ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿಕೊಂಡು ಅದಾದ ನಂತರ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇದೆ ನೋಡಬಹುದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗೆ ನೋಡುವ OTP ಪಡೆಯಿರಿ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನೋಡ್ಬೋದು ಒಂದು ಪಾಪಪ್ ಕೂಡ ಮೇಲೆ ಬರುತ್ತೆ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಏನು ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಕೆಳಗಡೆ ನೋಡಬಹುದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನೋಡಬಹುದು ನಿಮ್ಮ ಅಪ್ಡೇಟ್ ಆಧಾರ್ KYC ಡೀಟೇಲ್ಸ್ ಅಂತ ಬಂದಿರುತ್ತೆ. ಸಕ್ಸಸ್ಫುಲಿ ಅಪ್ಡೇಟೆಡ್ KYC ಡೀಟೇಲ್ಸ್ ಆಫ್ ಫಾರ್ಮರ್ ಅಂತ ಕೆಳಗಡೆ ಕೂಡ ಶೋ ಆಗುತ್ತೆ. ಈ ರೀತಿಯಾಗಿ ನಿಮ್ಮ KYC ಅನ್ನು ಕೂಡ ಈಸಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಇದನ್ನ ಬೇಕಾದ್ರೆ ಪ್ರಿಂಟ್ಔಟ್ ಅನ್ನು ಕೂಡ ನೀವು ಪಡ್ಕೊಂಡು ಇಟ್ಕೊಳ್ಬಹುದು. ಅಪ್ಡೇಟ್ ಆಗಿರೋದಕ್ಕೆ ಒಂದು ಅಕ್ನಾಲಜ್ಮೆಂಟ್ ರೀತಿಯಾಗಿ ಇದು ಕೂಡ ಪ್ರಿಂಟ್ಔಟ್ ಆಗಿ ತಗೊಂಡು ಇಟ್ಕೊಳ್ಬಹುದು. ಈ ರೀತಿಯಾಗಿ ಪಡ್ಕೊಳ್ಬಹುದು. ಅದಾದ ನಂತರ ನೋಡಬಹುದು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಮತ್ತೆ ಅದೇ ಹೋಮ್ ಪೇಜ್ ಗೆ ಬಂದ್ರೆ ಮ್ಯಾಂಡೇಟರಿ ಅಪ್ಡೇಷನ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲ್ಯಾಂಡ್ ಡಿಕ್ಲರೇಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲ್ಯಾಂಡ್ ಡಿಕ್ಲರೇಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ನೋಡಬಹುದು ಇಲ್ಲಿ ಒಂದು ದೊಡ್ಡದಾಗಿ ಒಂದು ಪಾಪಪ್ ಅಲ್ಲಿ ಇರುತ್ತೆ. ನಿಮಗೆ ಸೇರಿರುವ ಇನ್ನು ಯಾವುದಾದರೂ ಭೂ ಹಿಡುವಳಿಕೆಯನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಿಮ್ಮ FID ಸಂಖ್ಯೆಗೆ ಜೋಡಿಸುವುದು ಬಾಕಿ ಇದ್ದರೆ ಕೃಷಿ ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ, ಇಲ್ಲವಾದಲ್ಲಿ ದೃಢೀಕರಣ ಪೂರ್ಣಗೊಳಿಸಿ ಅಂತ ಶೋ ಆಗ್ತದೆ. ಯಾವ್ದಾದ್ರು ಮತ್ತಿನ್ನೊಂದು ಯಾವ್ದಾದ್ರು ನೀವು ಜಮೀನನ್ನ ಆಡ್ ಮಾಡೋದಿದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಸಂಪರ್ಕಿಸಬೇಕಾಗತ್ತೆ. ಒಂದ್ ವೇಳೆ ಯಾವುದು ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವುದು ಇಲ್ಲ ಅನ್ನೋದ್ರ ಕಾರಣದಿಂದ ನಾವು ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ ಲ್ಯಾಂಡ್ ಡಿಕ್ಲರೇಷನ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಫಾರ್ಮರ್ ಐಡಿ ಆದ್ರೂ ಹೊಡೆದು ಕಂಟಿನ್ಯೂ ಮಾಡಬಹುದು ಅಥವಾ ಆಧಾರ್ ನಂಬರ್ ಟೈಪ್ ಮಾಡಿ ಆದ್ರೂ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ನಾವು ಇಲ್ಲಿ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ ಕೆಳಗಡೆ ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀವಿ. ಸೊ ಅದಾದ ನಂತರ ನೋಡಬಹುದು ಈ ರೀತಿಯಾಗಿ ಯಾವ ಫಾರ್ಮರ್ ಯಾವ ಆಧಾರ್ ನಂಬರ್ ಟೈಪ್ ಮಾಡಿರ್ತಾರೋ ಅವರ ಡೀಟೇಲ್ಸ್ ಎಲ್ಲಾನು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಅವರಿಗೆ ಲ್ಯಾಂಡ್ ಡೀಟೇಲ್ಸ್ ಏನೇನಿದೆ ಎಲ್ಲಾನು ಇಲ್ಲಿ ಕಂಪ್ಲೀಟ್ ಆಗಿ ಶೋ ಆಗುತ್ತೆ. ಅದು ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಬಹುದು ಈ ಕೆಳಗಡೆ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇದೆ. ಸೊ ಆ ಬಾಕ್ಸ್ ಕೆಳಗಡೆ ಟಿಕ್ ಬಾಕ್ಸ್ ಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ಕೆಳಗಡೆ ಕ್ಯಾಪ್ಚಾ ಕೋಡ್ಗಳಿದೆ. ಸೊ ಏನ್ ಕಾಣ್ತಾ ಇದೆ ಆ ಕ್ಯಾಪ್ಚಾ ಕೋಡ್ ಅನ್ನ ಟೈಪ್ ಮಾಡಿ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ ಮತ್ತೊಮ್ಮೆ. ಸೊ ಆ OTP ಬಂದಿದೆ ಅಂತ ಒಂದು ಪಾಪಪ್ ಕೂಡ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಆ OTP ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿ ಅಪ್ರೂವ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ರೂವ್ ಅಂತ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಲ್ಯಾಂಡ್ ಡಿಕ್ಲರೇಷನ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಸೊ ಒಂದು ಪಾಪಪ್ ಅಲ್ಲಿ ಮೇಲೆ ನೋಡ್ತಾ ಇರಬಹುದು. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಮ ಕಂಪ್ಲೀಟ್ ಆದ 4 ಅಪ್ಡೇಷನ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಲ್ಯಾಂಡ್ ಡಿಕ್ಲರೇಷನ್ಸ್ ಆಗಿರ್ಬೋದು, ಹಾಗೆ ಫಾರ್ಮರ್ ಐಡಿಯಲ್ಲಿ KYC ಆಗಿರ್ಬೋದು, ಮೊಬೈಲ್ ಅಪ್ಡೇಷನ್ಸ್ ಆಗಿರ್ಬೋದು, ಹಾಗೆ ಸಹಮತಿ ಏನು ಪತ್ರ ಇರುತ್ತೆ ಅದನ್ನ ಅಪ್ರೂವ್ ಮಾಡೋದಾಗಿರ್ಬೋದು ಕಂಪ್ಲೀಟ್ ಆಗಿ ನೀವು ಮಾಡ್ಕೊಳ್ಬಹುದು. ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಸೆಂಟರ್ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಸೆಂಟರ್ ಆಗಿರ್ಬೋದು ಅಥವಾ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ನೀವು ಸಂಪರ್ಕ ಮಾಡಬಹುದು. ಒಂದು ವೇಳೆ ನೀವೇ ಮಾಡ್ತೀರಾ ಅಂದ್ರೆ ನಾನು ಹೇಳ್ದಂಗೆ ಈ ಪೇಜ್ಗೆ ಬಂದ ನಂತರ ನಿಮಗೆ ಲಾಸ್ಟ್ ಅಲ್ಲಿ ನೋಡಬಹುದು ಇಲ್ಲಿ ಸಿಟಿಸನ್ ಲಾಗಿನ್ ಅಂತ ಇರುತ್ತೆ. ಸೊ ಅಲ್ಲಿ ಸಿಟಿಸನ್ ಲಾಗಿನ್ ನಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ನಿಮ್ಮ ಫಾರ್ಮರ್ ಐಡಿಯಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಅಪ್ಡೇಟ್ ಅನ್ನ ಮಾಡ್ಕೊಳ್ಬಹುದು. ಅದು ನಿಮಗೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನಿಗೆ ಸೆಂಟರ್ಗೆ ಭೇಟಿ ನೀಡಿ ನೀವು ಮಾಡ್ಕೊಳ್ಬಹುದು. ಸೊ ನಾ ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.